ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ನೀವೆಲ್ಲರೂ ಊರಲ್ಲೆಲ್ಲ ಜಾತ್ರೆ ನೋಡಿರ್ತೀರ, ಆದರೆ ಥೈಲ್ಯಾಂಡಲ್ಲಿ ಈ ಜಾತ್ರೆನ ಹೇಗೆ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ನೀವು ನೋಡಿದ್ದೀರಾ? ಬನ್ನಿ ನಿಮಗೋಸ್ಕರ ತೋರಿಸ್ತೀನಿ. ಇಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ವಾಯ್ಸು ನಿಮಗೆ ಕೇಳಿಸುತ್ತೋ ಇಲ್ಲ ಗೊತ್ತಿಲ್ಲ, ಆದಷ್ಟು ಪ್ರಯತ್ನ ಪಡ್ತೀನಿ ಕ್ಲಿಯರಾಗಿ ಮಾತಾಡೋಕ್ಕೆ. ಜನ ಅಂತೂ ಸಿಕ್ಕಾಪಟ್ಟೆ ಜನ. ನಮ್ಮೂರ ಕಡೆ ಮೈಲಾ ಜಾತ್ರೆ ಕೊರತಿ ಜಾತ್ರೆ ಇರ್ತದಲ್ಲ, ಹಂಗಿರ್ತಾರೆ ಜನ ಎಲ್ಲ. ನೋಡಿದ್ರೆ ಸಿಕ್ಕಾಪಟ್ಟೆ ಜನ. ಈ ಹಬ್ಬಕ್ಕೆ ತೈ ಭಾಷೆಯಲ್ಲಿ ಲಾಯ್ ಪತಂಗ್ ಅಂತ ಹೇಳ್ತಾರೆ. ಲಾಯ್ ಅಂದರೆ ತೇಲುವುದು ಅಂತ ಅರ್ಥ, ಪತಂಗ್ ಅಂದರೆ ಬುತ್ತಿ ಅಂತ ಅರ್ಥ. ಸೊ ಲಾಯ್ ಪತಂಗ್ ಅಂದರೆ ತೇಲುವ ಬುತ್ತಿ ಅಂತ. ಬನ್ನಿ ನಾವು ಒಂದು ಲಾಯ್ ಪತಂಗ್ ತೊಗೊಂಡು ಬಿಡೋಣ. Cấp chỗ này gặp 40 ค่ะ1 กับเอาอันไหนเอาอันนี้ครับ40 บาทค่ะใช่110 บาทได้ช่วยออกแล้วนะคะจับจริงจังวันนี้พนักงานเกลอกนะครับอยู่ปากรวดนะครับพนักงานเกลอกนะครับนี่ครับใช่ครับนี่เลยนะಇಲ್ಲಿ ನಮ್ಮ ಕಂಪ್ನಿ ಸ್ನೇಹಿತರೊಬ್ಬರು ಸಿಕ್ಕರು. ಅವ್ರ ಹೆಸರು ಗಾಲ್ಫ್ ಅಂತ. ಅವರು ನಮ್ಮ ಜೊತೆನೇ ಕೆಲಸ ಮಾಡೋದು. ಥೈಲ್ಯಾಂಡ್ ಜನರಿಗೆ ಇನ್ನೊಂದು ಏನಪ್ಪ ಕ್ರೇಜ್ ಅಂದರೆ ಫೋಟೋದು ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ನೀವು ಅವ್ರ ಕಷ್ಟ ಸುಖ ದುಃಖ ಅವ್ರು ಸಾಯಿ ಯಾರು ಹುಟ್ಟಪ್ಪ ಏನಿದ್ರು ಫೋಟೋ ತೆಗಿಯೋದು, ಸ್ಟೇಟಸ್ ಹಾಕೋದು. ನಾವು ಕೂಡ ನಮ್ಮಲ್ಲಿ ಏನಾದರೂ ಬಿಟ್ಟರೆ ಇದರಿಂದ ಬಿಟ್ಬಿಡೋಣ ಅಂತ ಹೇಳಿ ಲಾಯ್ ಪತಂಗ್ನ ಬಿಟ್ಟಾಯಿತು.โดยบริษัทเกียร์หลอกนะครับสั่งร่วมนี่โชคดีจริงๆนะครับเพราะรถรับพนักงานของผมเองเรียนเชิญเลยจ้าเรียนเชิญเลยแล้วเหลืออีกหลายลูกหลายใบนะจ้าเรียนเชิญเลยจ้าขอไม้ด้วยเอาไปคุณพี่แต่งงานหรือยังฟินิชแล้วปีเปิลมากจะไปที่นี่แล้วก็มาไปโอ้โหไปเยอะมีนี่จะไปดิ้งเบียร์โน่ดิ้งไปกับบ้านแล้วโชคคนจ้านึกว่าจะดิ้งเบียร์กระทงเราก็มีนะจ้าเยอะแยะเลยจ้ากระทงแฟนยูสปีกไทยได้ไหมไม่ได้อังกฤษเหรอนิดหน่อยถ้าเล่นเชลเลยจ้า20 บาทนะจ้า235จ้านิกเนมแฟนยูนิกเนม235จูตี้235หน่อยบ้าง235จ้าถ้าเล่นเชลเลยจ้า20 บาทนะจ้าโอ้โหมาบายบายจูตี้บายครับบายพัดลมนะครับನಮ್ಮಲ್ಲಿರೋ ಕೆಟ್ಟದ್ದನ್ನೆಲ್ಲ ಬಿಡ್ತೀವಿ ಅಂತ ಹೇಳಿ ಲಾಯ್ ಪತಂಗ್ ಬಿಟ್ಟು ಹಾಗೆ ನಮ್ಮ ಸ್ನೇಹಿತರನ್ನ ಬೀಳ್ಕೊಟ್ಟು ಇಲ್ಲಿ ಫುಡ್ ಕೋರ್ಟ್ ಇದೆ, ಫುಡ್ ಕೋರ್ಟ್ಗೆ ಹೋಗ್ತಾ ಇದ್ದೀವಿ. ಇವರು ಕೂಡ ನಮ್ಮ ಇನ್ನೊಬ್ಬ ಕಂಪ್ನಿ ಸ್ನೇಹಿತರು. ಇಲ್ಲಿ ನಮ್ಮ ಕಂಪ್ನಿಯವರೆಲ್ಲ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಯಾಕಂದರೆ ಇದು ನಮ್ಮ ಮನೆ ನಿಯರೇ ಇದೆ. ಸೊ ಕಂಪ್ನಿಯವರು ಆಲ್ಮೋಸ್ಟ್ ಅಲ್ಲಿ ಎಲ್ಲಿ ನೋಡಿದ್ರು ಸಿಕ್ಕಿರ್ತಾರೆ ಇಲ್ಲಿ.อยู่ในนี้นะครับอีก3 รางวัลนะครับทองคำนะครับอีก3 รางวัลนะครับรวมทั้งพัดลมนะครับและหม้อนะครับหม้อหุงข้าวนะครับนี่นะครับพ่อบ้านใจดีได้ไปแล้วนะครับไม้แฝนเสื้อนะครับไปเอาไปตากผ้ายินดีด้วยนะครับ
ถ้าได้รับรางวัลนะครับ20 บาทเท่านั้นนะครับร่วมกุศลกับเรานะครับ20 บาทนะครับ ಪೂರ ಲಾಯ್ ಕೊಡ್ತಾನೆ ಮಾಡ್ತಿರ್ತಾರೆ ಮಾಮಿ ಇಡೀ ನೀರಲ್ಲಿ ಬಿಡ್ತಾ ಇರ್ತಾರೆ. ಇವ್ರ ಬರ್ತ್ಡೇ ದಿವಸ ಕೂಡ ದೇವಸ್ಥಾನದಲ್ಲಿ ಕೊಳ ಇರುತ್ತಲ್ಲ, ಅಲ್ಲಿ ಮೀನುಗಳನ್ನು ಬಿಡ್ತಾನೆ ಇರ್ತಾರೆ ಇವರೆಲ್ಲ. ಫಂಕ್ಷನ್ ನಡೀತಾ ಇದೆ. ಇದು ಒಂದು ದೊಡ್ಡ ಗ್ರೌಂಡು, ಇಲ್ಲೆಲ್ಲ ಫುಟ್ಬಾಲ್ ಎಲ್ಲ ಆಡ್ತಿರ್ತಾರೆ ಮಿಕ್ಕಿ ಟೈಮಲ್ಲಿ. ಇದು ಪಕ್ಕದಲ್ಲಿ ಒಂದು ಹಳ್ಳ ಹರಿತಾ ಇದೆ. ಆ ಹಳ್ಳದಲ್ಲಿ ಎಲ್ಲರೂ ಲಾಯ್ ಕೊಡ್ತಾನೆ ಅಂತ ಹೇಳಿ ಬಿಡ್ತಾ ಇರ್ತಾರೆ. ಈ ಲಾಯ್ ಕರ್ತಂಗನ ಬಾಳೆ ದಿಂಡು, ಬಾಳೆ ಎಲೆ, ಹೂವು, ಪೇಪರು, ಅಕ್ಕಿ ಹಿಟ್ಟು ಮತ್ತು ಬ್ರೆಡ್ ಅದರಿಂದೆಲ್ಲ ಮಾಡಿರ್ತಾರೆ. ಈ ಎಲ್ಲ ವಸ್ತುಗಳು ಏನಾಗ್ತವೆ, ನೀರಲ್ಲಿ ಈಸಿಯಾಗಿ ಕರಗೋಗ್ಬಿಡ್ತವೆ. ಹೀಗಾಗಿ ಯಾವುದೇ ವಾಟ್ರ್ ಪೊಲ್ಯೂಷನ್ ಆ ಥರ ಏನೂ ಆಗೋದಿಲ್ಲ. ಸೊ ಇದರಿಂದ ಏನು ವಾಟ್ರ್ ಪೊಲ್ಯೂಷನ್ ಆಗುತ್ತೆ, ಬಟ್ ಅಷ್ಟೊಂದು ಆ ಪ್ಲ್ಯಾಸ್ಟಿಕ್ ಯೂಸ್ ಮಾಡಿರೋ ಥರ ಏನೂ ಆಗೋಲ್ಲ. ಇಲ್ಲಿ ನೋಡಿ, ಇಲ್ಲಿ ಬಾರ್ಬಿ, ನಾಯಿ, ಬೆಕ್ಕು, ಇನ್ನೂ ವೆರೈಟಿ ಡಿಸೈನ್ ಎಲ್ಲ ಮಾಡಿರ್ತಾರೆ. ಸಿಕ್ಕಾಪಟ್ಟೆ ಕ್ರೇಜಿ ಆಗಿರ್ತಾರೆ ಜನ ಇಲ್ಲೆಲ್ಲ. ಇಲ್ಲೆಲ್ಲ ಮಾಡಿಟ್ಟಿದ್ದಾರೆ, ನೋಡೋಣ ಬನ್ನಿ. ನೋಡಿ ಯಾವ್ಯಾವ ಥರ ಡಿಸೈನ್ ಎಲ್ಲ ಮಾಡಿದ್ದಾರೆ ನೋಡಿ ಇಲ್ಲಿ.น้ำก็นองเต็มตลิ่งเราทั้งหลายชายหญิงสนุกกันจริงวันลอยกระทงลอยกระทงลอยกระทงลอยกระทงกันแล้วขอเชิญน้องแก้วออกมารำวงಇಲ್ಲೂ ಸೇಮ್ ನಮ್ಮೂರ ಕಡೆ ಜಾತ್ರೆಯಲ್ಲಿ ಹೆಂಗಿರುತ್ತೆ ಅದೇ ಥರ ಇರುತ್ತೆ. ಅದೇ ಗನ್ ಶೂಟ್ ಮಾಡೋದು, ಆಮೇಲೆ ಈ ಮಕ್ಕಳ ಗೇಮ್ಸ್ ಎಲ್ಲ ಇರುತ್ತಲ್ಲ, ಅದೇ ಸೇಮ್ ಹೇಳಿದ್ನಲ್ಲ, ಮೈಲಾರ ಜಾತ್ರೆ, ಕುರುವತ್ತಿ ಜಾತ್ರೆಯಲ್ಲಿ ಏನಿರುತ್ತೆ ಅದೇ ಡಿಟ್ಟು ಹಂಗೆ ಇರುತ್ತೆ. ಯಾವ ಕಡೆ ನೋಡಿದ್ರು ಲೈಟು ಜಗಮಗ ಅಂತ ಇರ್ತವೆ. ಎಷ್ಟು ಬೇಕೋ ಅಷ್ಟು ಮಸಾಲ ಹಾಕಿ ಅದೇ ಕೊಡ್ತಾರೆ ನಿಮಗೆ. ಉಪ್ಪು, ಖಾರ, ಮಸಾಲೆ ಅದನ್ನೆಲ್ಲ ಮಿಕ್ಸ್ ಮಾಡಿ 20 ಬಾತಿಗೆ 30 ಬಾತಿಗೆ ಕೊಡ್ತಾ ಇರ್ತಾರೆ. ಇಲ್ಲಿ ಕೊಡ್ತಾ ಇದ್ದಾರೆ. ಇವರು ಮನೆಯಲ್ಲಿ ಅಡುಗೆನೇ ಮಾಡಲ್ಲ. ಈ ಥರ ಯಾವ ಫಂಕ್ಷನ್ ಇರಲಿ, ಎಲ್ಲಿ ಹೋದರೂ ಕೂಡ ಹೊರಗಡೆ ಫುಡ್ ಕೋರ್ಟ್ ಇದ್ದೇ ಇರುತ್ತೆ. ಮನೆಯಲ್ಲಿ ಅಡುಗೆ ಮಾಡೋದು ಯಾರೋ ಏನೋ, ಬೆಳವಣಿಗೆ ಎಷ್ಟು ಜನ ಮಾತ್ರ ಮನೆಯಲ್ಲಿ ಅಡುಗೆ ಮಾಡೋದು. ಮಿಕ್ಕಿದವರೆಲ್ಲ ಡೈಲಿ ಅಷ್ಟೇ, ಗಂಡ ಹೆಂಡತಿ ಇಬ್ಬರು ಡ್ಯೂಟಿಗೆ ಹೋಗ್ತಾ ಇರ್ತಾರೆ. ಸೊ ಮನೆಯಲ್ಲಿ ಅಡುಗೆನೇ ಮಾಡಲ್ಲ. ಎಲ್ಲಿ ಹೋದಲ್ಲೆಲ್ಲ ಫುಡ್ ಕೋರ್ಟ್ ಇದ್ದೇ ಇರುತ್ತೆ. ಶೇಂಗಾ ತಗೊಳ್ತಾ ಇದ್ದೀವಿ. ಒಂದು ಶೇಂಗಾ ಪಾಕೆಟ್ಗೆ 10 ಬಾತ್, ಅಂದರೆ ಇಂಡಿಯನ್ 50 ರೂಪೀಸ್. ಇಲ್ಲಿ ವೆಜ್ ತಿನ್ನೋರು ತುಂಬ ಅಂದರೆ ತುಂಬಾ ಕಡಿಮೆ. ಯಾರೋ ಏನೋ ಬೆರಳೆಣಿಕೆ ಎಷ್ಟು ಜನ ಮಾತ್ರ ವೆಜ್ಜಿನವ್ರು ಸಿಗ್ಬೋದು, ಅದು ಹುಡುಕಬೇಕು. ಥೈಲ್ಯಾಂಡ್ನಲ್ಲಿ 12 ತಿಂಗಳು ಕೂಡ ನಿಮಗೆ ಮಾವಿನ ಹಣ್ಣು ಸಿಗುತ್ತೆ. ಇಂಡಿಯಾ ಥರ
ಮಾವಿನ ಹಣ್ಣಿನ ಸೀಸನ್ನೇ ಅಂತ ಕೆಲವೊಂದು ತಿಂಗಳು ಇರುತ್ತಲ್ಲ, ಆ ಥರ ಏನಿಲ್ಲ. ನೀವು ಯಾವಾಗ ಬಂದರೂ ಕೂಡ ಮಾವಿನ ಹಣ್ಣು ಸಿಗುತ್ತೆ ಇಲ್ಲಿ. ನೀವೇನಾದರೂ ಥೈಲ್ಯಾಂಡಿಗೆ ಬಂದರೆ, ಇನ್ ಕೇಸ್ ನೀವು ನಾನ್ ವೆಜಿಟೇರಿಯನ್ ಆಗಿದ್ದರೂ ಕೂಡ ಥೈಲ್ಯಾಂಡಲ್ಲಿ ನಾನ್ ವೆಜ್ ತಿನ್ನೋದು ತುಂಬಾ ಕಷ್ಟ. ಈ ಫುಡ್ಡೆಲ್ಲ ನೋಡ್ತಾ ಇದ್ದರೆ ನಮಗೂ ಕೂಡ ನಮ್ಮ ಊರು ನೆನಪಾಗುತ್ತೆ. ಯಾಕಂದರೆ ಊರಲ್ಲೆಲ್ಲ ಈ ಹಬ್ಬ ಜಾತ್ರೆಲೆಲ್ಲ ಹೆಂಗಿರುತ್ತೆ ಊಟ ಎಲ್ಲ ಸರಿಯಾಗಿರುತ್ತೆ. ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಆ ಊಟ ಎಲ್ಲ.